ನಮಸ್ಕಾರ. ನಿನ್ನೆ ಒಂದು ನಮ್ಮ ಕುಲದಲ್ಲಿ ಕೀಳ್ಯಾವುದು ಚಿತ್ರದ ಪ್ರೆಸ್ ಮೀಟ್ ಸಮಯದಲ್ಲಿ ಟ್ರಾಫಿಕಲ್ಲಿ ಸ್ವಲ್ಪ ಲೇಟಾಗಿ ಬಂದಿದ ತಕ್ಷಣ ಮೈಕ್ ಕೊಟ್ಟರು. ಮತ್ತೆ ಚಿತ್ರತಂಡದಿಂದ ಒಂದು ಅಪರಾಧ ಆಗಿದೆ ಅನ್ನೋ ರೀತಿ ಮಾತಾಡಿದ್ರು. ಅದು ಮಡೇನೂರು ಮನು ತನ್ನ ಸ್ವಂತ ವಿಷಯಕ್ಕೆ ಮಾಡಿಕೊಂಡಿರುವಂಥ ಇದು. ಪಾಪ ಚನ್ನರಾಯಪಟ್ಟಣದ ಮೂಲದ ನಿರ್ಮಾಪಕರು ಸಂತೋಷ್ ಕುಮಾರು ಹೆಚ್ಚು ಕಡಿಮೆ 3-4 ಕೋಟಿ ದುಡ್ಡು ಹಾಕಿದ್ದಾರೆ. ಆ ಸಿನಿಮಾ ಹಾಳಾಗಬಾರ್ದು ಅನ್ನೋ ಒಂದು ನೋವಿನಲ್ಲಿ ಮಾತು ತಪ್ಪಿ ನಾನು ಒಂದು ಪದ ಬಳಸಬಾರ್ದಾಗಿತ್ತು. ನಾನು ನನ್ನ ಸಾರ್ವತ್ರಿಕ ಜೀವನದಲ್ಲಿ ಒಬ್ಬ ಕಲಾವಿದನಾಗಿ ಯಾರಿಗೂ ಯಾವ ಮನಸ್ಸಿಗೂ ನೋವು ಮಾಡಿದಂಥ ವ್ಯಕ್ತಿ ನಾನು ಅಲ್ಲ. ನಾನು ಬಳಸಿರೋ ಮಾತಿನಿಂದ ಯಾರಿಗಾದ್ರೂ ನೋವಾಗಿದ್ರೆ ನಾನು ಅವರಿಗೆ ಕ್ಷಮೆ ಕೇಳ್ತೀನಿ, ಆ ಸಮಾಜದವ್ರಿಗೆ ಕ್ಷಮೆ ಕೇಳ್ತೀನಿ. ಯಾವುದೋ ಆಡು ಮಾತಲ್ಲಿ ನಾನು ಆ ಪದ ಬಳಸ್ಬಿಟ್ಟೆ. ಆ ಪದ ಮತ್ತೆ ಬಳಸಬಾರ್ದು ಅಂತ ನಾನು ಅದನ್ನು ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ನನಗೆ ರಾತ್ರಿ ನನ್ನ ಫೋನ್ ಆಫ್ ಆಗೋಯ್ತು. ಇನ್ನೂ ಪ್ರೆಸ್ ಮೀಟ್ ಮುಗಿಯೋಷ್ಟರಲ್ಲಿ ಮನೆಗೆ ಬಂದಿದ್ದು ಇನ್ನೇನೋ ಬೇರೆ ಕೆಲಸದ ಮೇಲೆ 3 ಗಂಟೆ ಆಗೋಯ್ತು. ನಾನು ಇನ್ನೊಂದಷ್ಟು ನಮ್ಮ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ವಿ. ನಮ್ಮ ಸಿನಿಮಾದು ಒಬ್ಬ ನಿರ್ಮಾಪಕನಿಗೆ ತೊಂದರೆ ಆಗಬಾರ್ದು ಅಂತ ನಾನು ನನ್ನ ಚಿತ್ರರಂಗದಲ್ಲಿ 54 ವರ್ಷದಲ್ಲಿ ಸಾರ್ವತ್ರಿಕ ಜೀವನದಲ್ಲಿ ಪಬ್ಲಿಕ್ಕಲ್ಲಿ ನಾನೆಲ್ಲೂ ಒಂದು ಕಪ್ಪು ಚುಕ್ಕೆ ಇಟ್ಕೊಂಡವನಲ್ಲ. ನಾನು ಸುಮಾರು ಸಿನಿಮಾಗಳನ್ನ ತೆಗೆದು ಒಂದು ಸ್ಟುಡಿಯೋ ಮಾಡಿ ಮನೆ ಮಠ ಕಳ್ಕೊಂಡು ನಿರ್ಗತಿನಾಗಿ ಎಷ್ಟೋ ಸತಿ ನೋವುಗಳನ್ನ ಅನುಭವಿಸಿ ಇವತ್ತಿಗೂ ಅನುಭವಿಸ್ತಾ ಇದ್ದೀನಿ. ಚಿತ್ರರಂಗದ ಮೇಲೆ ವ್ಯಾಮೋಹಕ್ಕೋಸ್ಕರ ಯಾರಿಗೂ ನಾನು ಇದನ್ನ ಮನಸ್ಸಿಗೆ ನೋವಾಗುವಂಗೆ ನಾನು ಮಾತಾಡಿರೋದು ನಿಜ. ಆದರೆ ನಾನು ಪದೇ ನನ್ನಿಂದ ತಪ್ಪಾಗಿದೆ ಅಂತ ನಾನು ಕ್ಷಮೆ ಕೇಳ್ತೀನಿ. ನಾಳೆ ಈ ಮೂಲಕ ನಾನೊಂದು ಪ್ರೆಸ್ ಮೀಟು ಮಾಡ್ತೀನಿ ವಾಣಿಜ್ಯ ಮಂಡಳಿನಲ್ಲಿ. ಪ್ರೆಸ್ ಮೀಟ್ ಕರೆದು ನಾನು ಅಲ್ಲಿನೂ ನೀವು ಸಮಾಜದ ಮುಖಂಡರು ಯಾರಿದ್ರೂ ಬನ್ನಿ, ನಾನು ಬೇಸತ್ತ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಎಲ್ಲೋ ಒಂದು ಆಡು ಮಾತಲ್ಲಿ ಆಗಿರೋ ಮಾತಿಂದ ದಯವಿಟ್ಟು ಇದನ್ನು ದೊಡ್ಡದು ಮಾಡೋದು ಬೇಡ. ನಾನೊಬ್ಬ ಬಡ ಕಲಾವಿದ, ದಯವಿಟ್ಟು ಕ್ಷಮೆ ಕೇಳ್ತಾ ಇದ್ದೀನಿ. ನಾನು ನನ್ನಿಂದ ಆಗಿರೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನನ್ನಿಂದ ತಪ್ಪಾಗಿದೆ, ಬಳಸಬಾರ್ದಾಗಿತ್ತು ಆ ಥರ ಪದ, ತಪ್ಪಾಗಿದೆ. ನಮಸ್ಕಾರ.